ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರುಗಳು ಕಳೆದ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ನನ್ನ ಮಿತ್ರರಂಥ ದಿನೇಶ್ ಶೆಟ್ಟಿ ಅವರು ಮತ್ತು ಎಲ್ಲ ನಮ್ಮ ಪಕ್ಷದ ನಾಯಕರುಗಳು, ನಮಗೆಲ್ಲ ಗೊತ್ತಿದ್ದಾಗೆ ಈ ಸಲ ವಾಡಿಕೆಗಿಂತ ಜಾಸ್ತಿ ಮಳೆ ಬಂದಿದೆ, ನೆರೆ ಬಂದಿದೆ, ಭೂಕುಸಿತವಾಗಿದೆ. ಇಡೀ ದಕ್ಷಿಣ ಭಾರತದಲ್ಲಿ ಅನ್ನೋದಕ್ಕಿಂತಲೂ ಇಡೀ ನಮ್ಮ ದೇಶದ ಹಲವಾರು ಭಾಗಗಳಲ್ಲಿ ಪ್ರಕೃತಿ ವಿಕೋಪವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಅತ್ಯಂತ ದುರಾದೃಷ್ಟ ಅಂತ ಹೇಳಿದ್ರೆ ವೈನಾಡಿನಲ್ಲಿ ಇವತ್ತು ಸಂಭವಿಸಿರುವಂಥ ನಿನ್ನೆ ಮೊನ್ನೆಯಿಂದ ಸಂಭವಿಸಿರುವಂಥ ದುರಂತ. ಸುಮಾರು 100-150 ಜನಕ್ಕಿಂತ ಹೆಚ್ಚು ಮೃತಪಟ್ಟಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಅದೇ ರೀತಿ ಹಿಮಾಚಲ ಪ್ರದೇಶದಲ್ಲಿ ಹಲವಾರು, ಈ ದೇಶದ ಹಲವಾರು ಭಾಗಗಳಲ್ಲಿ ಪ್ರಕೃತಿ ವಿಕೋಪದಿಂದ ಬಹಳಷ್ಟು ನಷ್ಟವಾಗಿದೆ. ನಾನು ಈ ಸಭೆಯ ಮೂಲಕ ಯಾರೆಲ್ಲ ಈ ಹಾನಿಯಿಂದ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ನಮ್ಮ ಜಿಲ್ಲೆ ಹಾಗೂ ಪಕ್ಕದ ದಕ್ಷಿಣ ಕನ್ನಡ ಜಿಲ್ಲೆ, ಅವರೆಲ್ಲರಿಗೂ ಅವರ ಕುಟುಂಬಕ್ಕೆ ಒಂದು ಸಮಾಧಾನವನ್ನು ಹೇಳ್ತಾ, ಪ್ರಕೃತಿ ವಿಕೋಪ ಆಗದ ಹಾಗೆ ನಾವೇನನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಚಿಂತನೆಯನ್ನು ಸಹ ಮಾಡಬೇಕಾಗಿದೆ. ಈ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಕೃತಿ ವಿಕೋಪದ ಬಗ್ಗೆ ಕಳೆದ ಸುಮಾರು ದಿವಸಗಳಿಂದ ಮಳೆ ಬರ್ತಾ ಇತ್ತು. ಇವತ್ತು ನಾನು ಇಲ್ಲಿ ಬರೋದಕ್ಕಿಂತ ಮುಂಚೆ ಜಿಲ್ಲಾಧಿಕಾರಿ ಅವರೊಂದಿಗೆ ಮಾತಾಡಿದಾಗ ಜಿಲ್ಲಾಧಿಕಾರಿ ಅವರು ಬಹಳ ಸ್ಪಷ್ಟವಾಗಿ ನನಗೊಂದು ಮಾತನ್ನು ಹೇಳಿದರು. ಈ ಪ್ರಕೃತಿ ವಿಕೋಪದಿಂದ ಆದಂತ ತತ್ಕ್ಷಣ ನಷ್ಟಗಳನ್ನ ಭರಿಸಲಿಕ್ಕೆ ನಮ್ಮ ಸರ್ಕಾರ ಸಂಪೂರ್ಣ ಸಿದ್ಧವಾಗಿದೆ. ಹಾಗೂ ಯಾವುದೆಲ್ಲ ಕಷ್ಟ ನಷ್ಟಗಳಾಗಿದೆ ಅದಕ್ಕೆ ಬಿಡುಗಡೆ ಮಾಡುವಂತ ಹಣ ಅವರ ಅಕೌಂಟಲ್ಲೂ ಇದೆ, ಅದೇ ರೀತಿ ತಹಶೀಲ್ದಾರ್ ಅಕೌಂಟಲ್ಲೂ ಇದೆ. ಶಾಶ್ವತ ಪರಿಹಾರ ಅಲ್ಲ, ತಾತ್ಕಾಲಿಕ ಪರಿಹಾರಕ್ಕೆ ಅವ್ರದ್ದೆಲ್ಲ ಹಣ ಇದೆ. ಹಾಗಾಗಿ ಸರ್ಕಾರದ ಬಳಿ ಹಣ ಇದೆ. ಯಾವುದೇ ಕಷ್ಟ ನಷ್ಟಗಳನ್ನು ಸಂಭವಿಸಿದ್ರು ಅದನ್ನು ವರದಿಯಾದ ಕೂಡಲೇ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ಕ್ರಮವಾಗಿ ಏನೆಲ್ಲ ಒಂದು ಶಾಶ್ವತ ಪರಿಹಾರ ಮತ್ತೆ ಟೋಟಲ್ ಇದರ ಒಂದು ಎಷ್ಟು ನಷ್ಟ ಆಗಿದೆ ಅಂತ ಹೇಳಿದ್ದಾರೆ. ಕಳೆದ 15 ದಿವಸಗಳಿಂದ ಮಳೆ ಬಂದಂತ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಸುಮಾರು 50 ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ ಅನ್ನೋದನ್ನ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ರು. ನಂತರ ಬಂದ ಈ ಮಳೆಯಲ್ಲಿ ಮತ್ತೆ 50 ಕೋಟಿ, ಸುಮಾರು ಒಂದು 100 ಕೋಟಿಯಷ್ಟು ನಷ್ಟ ಆಗಿದೆ ಎಂಬ ವರದಿಯನ್ನು ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ತಲುಪಿಸ್ತಾ ಇದ್ದಾರೆ. ನಾನು ಜಿಲ್ಲಾಧಿಕಾರಿಗಳ ಹತ್ರ ಮನವಿ ಮಾಡಿಕೊಂಡಿದ್ದೀನಿ, ತಾವು ಯಾವ ವರದಿಯನ್ನ ಕೊಡ್ತೀರಾ ಅದರ ಒಂದು ಕಾಪಿ ನನಗೂ ಕೊಡಿ. ನಾನು ಸಂಬಂಧಪಟ್ಟ ಮಂತ್ರಿಗಳ ಹತ್ರ, ಅಧಿಕಾರಿಗಳ ಹತ್ರ ಮಾತಾಡಿ ಇದಕ್ಕೆ ಏನನ್ನು ನಾವು ಪರಿಹಾರವನ್ನು ಕೊಡಬೇಕೋ ಈ ಜಿಲ್ಲಾ ಒಂದು ಆಡಳಿತದ ಜೊತೆ ನಾನು ಕೈ ಜೋಡಿಸಿ ರಾಜ್ಯ ಸರ್ಕಾರದಿಂದ ಸಿಗಬೇಕಾಗಿದ್ದಂತಹ ನಮ್ಮ ಪಾಲನ ಕೊಡುವುದಕ್ಕೆ ನಾನು ಬೈಂದೂರಲ್ಲಿ ಹೋಗಿದ್ದೆ. ನಾನು ಅಲ್ಲಿ ಸೋಮೇಶ್ವರ ಬೀಚು ಮತ್ತೆ ದೇವಸ್ಥಾನದ ಬಳಿ ನಾವು ಹೋದಾಗ ಅಲ್ಲಿ ಒಂದು ಗುಡ್ಡ ಕುಸಿತವಾಗಿದೆ. ಅದನ್ನ ನೋಡ್ಬೇಕಾದ ಅದು ಸ್ವಯಂಕೃತ ಅಪರಾಧ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕಂತಂದ್ರೆ ವೈಜ್ಞಾನಿಕವಾಗಿ ಅವರು ಅದನ್ನ ನೋಡದೆ ಅಲ್ಲಿ ಏನನ್ನ ರಸ್ತೆ ಮಾಡ್ಲಿಕ್ಕೆ ಹೋಗಿದ್ದಾರೆ, ಅಲ್ಲದು ಕುಸಿತವಾಗಿರೋದನ್ನ ಒಂದು ನೋಡಿದಾಗ ನನಗೆ ಕಂಡು ಬಂತು. ಆಮೇಲೆ ನಾನು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಹ ನಾನು ಹೇಳಿದೆ, ಮುಂದೆ ಅವರು ಏನಾದರೂ ರಸ್ತೆಯನ್ನು ಮಾಡುವಂತ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಅದನ್ನ ಏನ್ ಮಾಡಬಹುದು ಅಂತ ತಿಳಿದು ಮಾಡೋದು ಒಳ್ಳೆಯದು. ಯಾಕೆಂದ್ರೆ ನಮ್ಮ ಸ್ವಂತ ಜಾಗದಲ್ಲಿ ನಾವು ಮಾಡೋದಾದ್ರೂ ಸಾರ್ವಜನಿಕರದ್ದು ತೊಂದರೆ ಆಗಬಾರದು ಅನ್ನೋ ಮಾತನ್ನು ಹೇಳಿದ್ದೀನಿ. ಅದೇ ರೀತಿ ಜಿಲ್ಲಾಧಿಕಾರಿ ಅವರಿಗೆ ಸಹ ನಾನು ಈ ಮಾತನ್ನು ತಿಳಿಸಿದ್ದೇನೆ. ಇನ್ನೊಂದು ಕಡೆ ನಾವು ಬಂದಂತ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಹೂಳೆತ್ತು ಒಂದು ನಮ್ಮ ರಾಜು ಪೂಜಾರಿ ಅವರಿಗೆ ಏನಾಗಿದೆ, ರಾಜು ಪೂಜಾರಿ ಅವರು ಅಂತ ಹೇಳಿದ್ರೆ ಅಲ್ಲಿ ರಸ್ತೆಯಲ್ಲಿ ನಮಗೆ ನೀರು ಬರ್ತಾ ಇದೆ, ಅದೊಂದು ಹೂಳೆತ್ತು ಎತ್ತಬೇಕಾಗುತ್ತೆ ಅಂತ ಮಾತನ್ನು ಸಹ ಹೇಳಿದರು. ಅದಕ್ಕೆ ಸಹ ನಾನು ಜಿಲ್ಲಾಧಿಕಾರಿ ಅವ್ರನ್ನ ಹೇಳಿದೆ, ಜಿಲ್ಲಾಧಿಕಾರಿ ಅವರಿಗೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಹೇಳ್ತೀನಿ. ಅದೇ ರೀತಿ ಇನ್ನು ನಮ್ಮ 2-3 ಜಾಗಕ್ಕೆ ಇನ್ನೊಂದಿಗೆ ಭೇಟಿ ಕೊಡ್ಲಿಕ್ಕಿದೆ. ಒಂದು, ಈಗಾಗಲೇ ನಮ್ಮ ಸರ್ಕಾರದ ಅಧಿಕಾರಿಗಳು ಏನೆಲ್ಲ ಮಾಡಿದ್ದಾರೆ ಅದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟು ಅದನ್ನೆಲ್ಲ ಮಾಡಬೇಕು ಅನ್ನೋ ಒಂದು ವಿಷಯದಲ್ಲಿ ನಾನು ಈ ಜಿಲ್ಲೆಗೆ ಸಂಬಂಧಪಟ್ಟ, ಯಾಕೆಂತಂದ್ರೆ 2 ಜಿಲ್ಲೆಗಳಿಂದ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನನ್ನ ಕರ್ತವ್ಯ ಇದೆ. ಆ ಕರ್ತವ್ಯವನ್ನ ಸರ್ಕಾರದೊಂದಿಗೆ ಸೇರಿಸಿ ಮಾಡ್ತೀನಿ. ಕೆಲವು ಜಾಗಗಳು ನೋಡ್ಬೇಕಾದ್ರೆ ನನಗೆ ಅನಿಸ್ತಾ ಇತ್ತು. ನಾನು ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿ ಅವರಿಗೆ ನಾನು ಕಾರಲ್ಲಿ ಬರಬೇಕಾದ್ರೆ ಮಾತಾಡಿ ನಾನು ಹೇಳಿದೆ, ಸರ್ ಒಂದ್ಸಲ ತಾವು ಬಂದು ಇನ್ಸ್ಪೆಕ್ಷನ್ ಮಾಡಿ ಇದ್ರ ಬಗ್ಗೆ ಈ ರೀತಿಯ
ಪರಿಸರವನ್ನ ಹಾಳು ಮಾಡ್ತಾ ಇದ್ರೆ ನಾವು ಮುಂದಿನ ಜನಾಂಗಕ್ಕೆ ನಾವು ಏನ್ ಕೊಡ್ಬೋದು ಅನ್ನೋ ಮಾತನ್ನ ನಾನು ಕಾರಲ್ಲಿ ಬರ್ಬೇಕಾದ್ರೆ ಸಂಬಂಧಪಟ್ಟ ಅಧಿಕಾರಿಗೆ ಮಾತಾಡ್ದೆ. ಅವ್ರು ಖಂಡಿತವಾಗೂ ಬಂದು ಇದ್ರ ಬಗ್ಗೆ ವರದಿನ ನೋಡ್ತೀನಿ ಅನ್ನೋ ಮಾತನ್ನ ನನಗೆ. ಅನುದಾನ ಸರಿಯಾಗಿ ವಿನಿಯೋಗ ಆಗ್ತಾ ಇಲ್ಲ, ಉಸ್ತುವಾರಿಗಳಿಗೆ ಬಟ್ ಇವತ್ತು ಕೊಡುಗೆ ಯಾವ ರೀತಿ ಬರುತ್ತೆ? ಸರ್ಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಮನೋಸ್ಥಿತಿ, ನಮ್ದು ಮನೋಭಾವನೆ ಯಾವ ರೀತಿ ಬರುತ್ತೆ? ನನ್ನ ಮನೆಯಲ್ಲಿ ಏನಿರ್ಬಾರ್ದು, ನಾವುಗಳು ಬದಲಾವಣೆ ಆಗಬೇಕೆ ಹೊರತು ಬೇರೆ ಏನ್ ಮಾಡಲಿಕ್ಕೆ. ಎಜುಕೇಶನ್ ಸೆಕ್ರೆಟರಿಗಳ ಹತ್ರ ಮಾತಾಡ್ಬೇಕಾದ್ರೆ ಒಂದು ಮಾತು, ಯಾಕಂದ್ರೆ ನಮ್ಮ ಅವರೇ ಮುಂದೆ ಬಂದು ನಡೀಬೇಕು. ಈಗ ತಾವು ಪ್ರಥಮವಾಗಿ ಏನನ್ನು ಹೇಳಿದ್ರೆ, ಇದ್ರ ಬಗ್ಗೆ ನಾನು ವಿಧಾನ ಪರಿಷತ್ತಲ್ಲೂ ನನ್ನ ಧ್ವನಿ ನೀಡಿದ್ದೆ. ನಮ್ಮ ಪತ್ರಕರ್ತರು ನನಗೆ ಕಳಿಸ್ಕೊಟ್ಟಿದ್ರು. ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಥ್ಯಾಂಕ್ಸ್ ನಿಮ್ಮ ಕುಂದಾಪುರದ ಹಲವಾರು ಪತ್ರಕರ್ತರು ನನಗೆ ಕಳಿಸ್ಕೊಡ್ತಾ ಇದ್ರು. ಇವತ್ತು ಮೆಡಿಕಲ್ ಕಾಲೇಜ್ ಬಗ್ಗೆ ನನಗೆ ಕಳಿಸಿದ್ರು, ಅದನ್ನು ನಾನು ಧ್ವನಿ ಎತ್ತಿದ್ದೀನಿ. ಅದೇ ರೀತಿ ಇಲ್ಲಿಯ ಕಾಲ್ ಸಂಘ ಕೆಲವು ಬಂದು ಅದನ್ನು ನಾನು ಧ್ವನಿ ಎತ್ತಿದ್ದೀನಿ. ಮತ್ತೆ ಇದ್ರ ಬಗ್ಗೆನೇ ನಾನು ಧ್ವನಿ ಎತ್ತಿದಾಗ ಅದಕ್ಕೆ ಕೃಷಿ ಮಂತ್ರಿಗಳು ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಮತ್ತೆ ಜಿಲ್ಲಾ ಮಂತ್ರಿಗಳದ್ದು ಏನಾಗಿದೆ ಅಂತ ಹೇಳಿದ್ರೆ, ಅವರು ಹುಬ್ಳಿ ಬೆಳಗಾಮಲ್ಲಿದ್ದಾರೆ, ಅಲ್ಲೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಅವರ ಕ್ಷೇತ್ರ ಇದೆ ಜಿಲ್ಲಾ, ಅಲ್ಲಿ ಅವರು ಚುನಾವಣೆಗೆ ಒಂದು ಕ್ಷೇತ್ರ, ಇನ್ನೊಂದು ಅವರು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಲಿ ಇದ್ದಂಥವ್ರು. ಹಾಗಾಗಿ ನಾನು ಮೊನ್ನೆ ಒಂದ್ಸಲ ಬಂದವರು, ಮತ್ತೆ ಇವತ್ತು ಆಕ್ಚುಲಿ ನಿನ್ನೆ ಬರಬೇಕು, ನಿನ್ನೆ ಪ್ಲಾನ್ ಮಾಡಿದ್ರು ಒಂದ್ಸಲ ಬಂದು 2 ದಿವಸ ಇರ್ತೀನಿ ಅಂತ ಹೇಳಿ. ಬಟ್ ಬಹುಶಃ ನಾಳೆ ನಾಡ್ದಲ್ಲಿ ಬರ್ಬೋದು ಅವರು. ನಾನು ನಿಮ್ಮ ಬರ್ತಾರೆ, ಸರ್ಕಾರಿ ಕಾರ್ಯಕ್ರಮ ಬರ್ತಾ ಇಲ್ಲ, ಇದು ನಮ್ಮ ದುರಂತ. ಕೇಳಿ, ಈಗ ಅವರ ಉಸ್ತುವಾರಿ ಸೆಕ್ರೆಟರಿನ ಖಂಡಿತವಾಗಿ ಮಾತಾಡ್ತೀನಿ, ಡೆಫಿನೆಟ್ ಅಂತ ಹೇಳಿ ಅವರಿಗೆ ಸೆಕ್ರೆಟರಿ ಇದ್ದಾರೆ. ಇಲ್ಲಿ ಅಧಿಕಾರಿಗಳು ಮಾಡ್ತಾರೆ, ಇದ್ರ ಮಧ್ಯೆ ಒಳ್ಳೊಳ್ಳೆ ಈ ಅತಿವೃಷ್ಟಿ ಸಂದರ್ಭದಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳನ್ನು ನೀವು ಟ್ರಾನ್ಸ್ಫರ್ ಮಾಡಿ, ಹೆಗ್ಗಿಲ್ಲದೆ ಟ್ರಾನ್ಸ್ಫರ್, ಪೊಲೀಸ್ ಆಫೀಸರ್ಸ್ಗಳು, AC ಅವರು, ಈ ಜನರಿಗೆ ಎಲ್ಲೆಲ್ಲಿ ಕಷ್ಟ ಆಗ್ತಿದೆ ಈ ಓಡಾಡೋ ಸಂದರ್ಭದಲ್ಲಿ ಅಧಿಕಾರಿಗಳನ್ನು ಇಲ್ಲಿ ಕುಂದಾಪುರ ಮತ್ತು ಬೈಂದೂರಲ್ಲಿ ವರ್ಗಾವಣೆ ದಂಧೆ ಆಗಿದೆ. ಇದೇನಾದ್ರು ನಿಮ್ಗೆ ಗಮನಕ್ಕೆ ಉಂಟಾಗಿ ನಿಮ್ಮಲ್ಲೇ ಹಿರಿಯ ನಾಯಕರು ಒಬ್ಬರು ಮಾಡ್ತಿದ್ದಾರೆ ಅಂತೆಲ್ಲ ಆರೋಪ ಇದೆ. ನಿಮ್ಮಲ್ಲೇ ಒಬ್ಬರು ಹಿರಿಯ ನಾಯಕರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇದೆ, ವರ್ಗಾವಣೆ ದಂಧೆ ಇದ್ದಾರೆ ಅಂತ. ವರ್ಗಾವಣೆ ಪ್ರಕ್ರಿಯೆ ಅನ್ನೋದು ಒಂದು ನಿರಂತರವಾಗಿ ನಡೀತಾ ಇರುವಂಥದ್ದು. ವರ್ಗಾವಣೆ ಏನಾಗುತ್ತೆ ಅಂತ ಹೇಳಿ 2 ವರ್ಷ ಆದ್ಮೇಲೆ ಅವ್ರನ್ನ ವರ್ಗಾವಣೆ ಮಾಡ್ತಾ ಇರ್ತಾರೆ. ಕೆಲವು ಸಲ ಏನಾಗುತ್ತೆ, ಅಧಿಕಾರ ಬಂದಂತ ಸಂದರ್ಭಗಳು ಬಹಳಷ್ಟು ಜನ ನನ್ನ ಹತ್ರ ಬಂದು ಲೆಟರ್ಗಳನ್ನು ಕೇಳ್ತಿರ್ತಾರೆ. ಬಟ್ ನಾನೇನ್ ಮಾಡ್ತೀನಿ, ಲೋಕಲ್ ರೆಪ್ರೆಸೆಂಟೇಟಿವ್ ಆಗಿರೋದ್ರಿಂದ ನಾನು ಲೋಕಲ್ ಲೀಡರ್ಸ್ಗಳು ರೆಕಮೆಂಡೇಶನ್ ಇಲ್ಲದೆ ನಾನು ಯಾರಿಗೂ ಶಿಫಾರಸ್ ಮಾಡ್ಲಿಕ್ಕೆ ಹೋಗಿಲ್ಲ. ಹಾಗಾಗಿ ನನಗೆ ಬಹಳ ಕಮ್ಮಿ ಅದು. ಅಂದ್ರೆ ಅವ್ರೇನಾಗುತ್ತೆ, ಶಾಸಕರಾದಂಥವ್ರು ಅವರ ಏರಿಯಾದಲ್ಲಿ, ಈಗ ನನಗೆ ದಿನೇಶ್ ಅವ್ರಿಗೆ ಯಾರೇ ಬಂದು ನಾನು ದಿನೇಶ್ ಅವರಿಗೆ ರೆಫರ್ ಮಾಡ್ತೀನಿ, ನೋಡಪ್ಪ ಈ ರೀತಿ ಬಂದಿದೆ, ಈ ಲೆಟರ್ ಕೊಟ್ಟರೆ ಮಾತ್ರ ನಾನು ಮಾಡೋದು ಅಂತ ಹೇಳ್ಬೋದು. ಅಥವಾ ನಮ್ಮ ಬ್ಲಾಕ್ ಯಾರೇ ಕೊಟ್ಟು ನಾವು ಮಾಡ್ತಾ ಇರ್ತೀವಿ. ಇವರು ಅಧಿಕಾರಿಗಳಿಗೆ ವರ್ಗಾವಣೆ ಇರುತ್ತೆ, ಇದ್ರ ಬಗ್ಗೆ ಖಂಡಿತ ಗಮನ. ದಿನೇಶ್ ಅವರು ಲೆಟರ್ ಕೊಟ್ಟಿದ್ರು, ಅಲ್ಲಿ ನಮ್ಮ ಕೋಟ ಶ್ರೀನಿವಾಸ ಪೂಜಾರು ಬಿಡ್ತಾ ಇಲ್ಲ. ಬೇಡ, ನಿಮ್ಮ ಯಾರು ಮೀನುಗಾರಿಕಾ ಇಲಾಖೆಯಲ್ಲಿ ಸಚಿವರನ್ನ ಇಲ್ಲ, ಅವರು ಬರುದೇ ಬೇಡ ಅಂತ ಹೇಳಿ ಹೋಲ್ಡ್ ಮಾಡಿದ್ರು ಒಬ್ಬ ವ್ಯಕ್ತಿಯನ್ನ, ಮಂಗಳೂರಿನಲ್ಲಿ ಒಬ್ಬರನ್ನ ಇಲ್ಲಿ ಬರ್ಬೇಕಂತ ಹೇಳ್ತಾರೆ, ದಿವಾಕರ್ ಕಾರ್ಮಿ ಅಂತ ಹೇಳಿ, ಅದನ್ನು ಹೋಲ್ಡ್ ಮಾಡಿದ್ರು. ಇದನ್ನು ಎಂತ ಈಗ ನನಗೆ ನನ್ನ ನಾಲೆಜ್ ತಂದಿದ್ದಾರಲ್ಲ, ನಾನೇ ಬರ್ತೀನಿ. ಅದು ಎಲ್ಲ ಕಡೆಯೂ ಇದೇ ಆಯ್ತು. ಮೊನ್ನೆ ನಿಮ್ಮ ಕಾರ್ಕಳದಲ್ಲೂ ಪರಶುರಾಮ ಇದ್ರದ್ದು ಆ ವಿಚಾರ ಸಭೆ ಮಾತಾಡೋದ್ರು ತಡೆ ಹೊಡಿದ್ರು, SP ಅವರು ತಡೆ ಹೊಡಿದ್ರು. ಹಾಗಾದ್ರೆ ಅಲ್ಲಿನ ಅಧ್ಯಕ್ಷರು ಯಾರು, ಆ ಸಭಾ ಅಧ್ಯಕ್ಷರು ಯಾರು? ಸಭಾಧ್ಯಕ್ಷರು ಮಾತಾಡ್ಬೇಕಾ ಅಥವಾ ಬೇರೆಯವರು ಮಾತಾಡ್ಬೇಕಾ? ಅವರ ಮೇಲಧಿಕಾರಿ ಅಂತ ನಮ್ಮ ಡಿಸ್ಟ್ರಿಕ್ಟ್ ಸೆಕ್ರೆಟರಿಗೆ ಮಾತಾಡ್ತಾ ಇರ್ತೀನಿ, ರಿಜಿಸ್ಟ್ರೇಷನ್ ಡಿಸ್ಟ್ರಿಕ್ಟ್ ಸೆಕ್ರೆಟರಿ. ಜನ ಒಳ್ಳೇದಾಗುತ್ತೆ ಅಂತ ಹೇಳಿದಾಗ ಯಾರು ತಂದಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಜನರಿಗೆ ಒಳ್ಳೇದಾಗುತ್ತೆ, ಡೆಫಿನೆಟ್ಲಿ ವಿಲ್ ಸಪೋರ್ಟ್ ಅಂತ. ಅದೇನ ನಂಗೆ ಗೊತ್ತಿಲ್ಲ, ಸರಿ ಬ್ರಾಟ್ ಇಟ್ ಡೆಫಿನೆಟ್ಲಿ ಆಗ್ಬೋದು. ಸೊಲ್ಯೂಷನ್ ಮಾಡಬೇಕಂದ್ರೆ 1000 ಕೋಟಿ ರೂಪಾಯಿ ದುಡ್ಡು ಬೇಕಾಗುತ್ತೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಾಗುತ್ತೆ, ನಾವೇನಾದ್ರೂ ಪರ್ಮನೆಂಟ್ ಇನ್ ಮಾಡಿದ್ರೆ ಅದ್ರ ಎಫೆಕ್ಟ್ ಇನ್ನೊಂದು ಜಾಗಕ್ಕೆ ಹೋಗುತ್ತೆ. ಈಗ ಫಾರ್ ಮಂಗಳೂರಲ್ಲಿ ಮಾಡಿದ್ರೆ ಮುಲ್ಕಿಗೆ ಬರುತ್ತೆ, ಮುಲ್ಕಿ ಯಾಕಂದ್ರೆ ಅದು ಆ ಜಾಗನ ಬಿಟ್ಕೊಡಲ್ಲ. ಕಲ್ಯಾಣ ವಿಚಾರದಲ್ಲಿ ಹಗರಣ ನಿಮ್ಮ ಪಟ್ಟಿಯಲ್ಲಿ ಬಂತು. ಹೌದೌದು, ಅದ್ರ ಬಗ್ಗೆ ಅವ್ರ ಮೊನ್ನೆ ಅವರು ಇದು ಮಾಡಿದ್ರಲ್ಲ, ಸವಾಲ್ ಮಾಡಿದ್ರು. ಎನ್ಕ್ವೈರಿ ಹಾಕಿ ಅಲ್ಲ ನೋಡಿ, ಅವ್ರದ್ದೇನು CBI ಕೊಟ್ರೆ ಅವ್ರು ಏನ್ ಬೇಕಾದ್ರೆ ಮಾಡ್ಬೋದು ಅಂತೇಳಿ. CBIಗೆ ಯಾಕೆ ಕೊಡ್ಬೇಕು? ನಮ್ಮಲ್ಲಿ ತನಕ ಇಲ್ವಾ? ನಮ್ಮ ರಾಜ್ಯ ಸರ್ಕಾರ ಇಲ್ವಾ? SIT ಇಲ್ವಾ ನಮ್ಮಲ್ಲಿ? ಮಾಡ್ತಾ ಇದ್ದಾರಲ್ಲ. ಈಗ ಯಾರು ಹೇಳಿದ್ರು? ಈಗ ಅಲ್ಲ, ಈಗ ಮಾಡ್ತಾ ಇದ್ದಾರೆ, ಅದು ಎನ್ಕ್ವೈರಿ ಆಗ್ತಾ ಇದೆ. ಗಂಗಾ ಕಲ್ಯಾಣದ ಎನ್ಕ್ವೈರಿ ನಿಮ್ಗೆ ಗೊತ್ತಿಲ್ಲ. ಇವರು ಯಾರು ಪ್ರಿಯಾಂಕ್ ಖರ್ಗೆ ಇಸ್ ಗಿವನ್ ಎ ಸ್ಟೇಟ್ಮೆಂಟ್ ಆನ್ ದಟ್ ವೆರಿ ಕ್ಲಿಯರ್ಲಿ. ಸರ್ಕಾರದ
ಮಾಡಿದ್ರು, ಪರಶುರಾಮ್ ತಿನ್ಬಾರ್ದು, ಬ್ರಹ್ಮವರ ಸಕ್ಕರೆ ಕಾರ್ಖಾನೆ ತನಿಖೆ ಮಾಡಿ ಸಾಬೀತು ಮಾಡಿ. ಈಗ ಮಾಡ್ತಾ ಇದ್ದಾರೆ ಸರ್. ಈಗ ತನಿಖೆ ಅಂತ ಹೇಳ್ಕೊಳ್ಳೋ ಓವರ್ ನೈಟ್ ಆಗುತ್ತಾ ಸರ್ ನಿಮ್ಗೆ? ದೇರ್ ಇಸ್ ಅ ಸ್ಟ್ರಕ್ಚರ್. ಆ ಸ್ಟ್ರಕ್ಚರ್ ನ ಫಾಲೋ ಮಾಡ್ಬೇಕು ಹೊರತ್ಕೊಳ್ಳೆ ನಾನು ಇಂಡಿಪೆಂಡೆಂಟ್ ಆಗಿ ಮಾಡ್ಲಿಕ್ಕೆ ಆಗುತ್ತಲ್ಲ ಸರ್? ತೀರಾ ಸುಲಭವಾಗಿ ಹೇಳುವಂತ ಮಾತುಗಳಿದೆ. ನಾಟ್ ಲೈಕ್ ದಟ್ ಸರ್. ವಿ ಹ್ಯಾವ್ ಎ ಡೆಮೋಕ್ರೆಟಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನ ಫಾಲೋ ಮಾಡಲೇಬೇಕಲ್ಲ ಸರ್. ವಿದೌಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೌ ಕ್ಯಾನ್ ವಿ ಡೂ ಇಟ್? ವಿಲ್ ಫಾಲೋ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಕೋರ್ಟ್ ಇದೆ, ಕೋರ್ಟಿಗೆ ಹೋಗ್ಕೊಳ್ಳೋರು ಕೋರ್ಟಿಗೆ ಹೋಗ್ತಾರೆ, ಸ್ಟೇ ತರ್ತಾರೆ, ಅದನ್ನ ವೇಕೆಟ್ ಮಾಡಿಸ್ಬೇಕು, ತನ್ನದೇ ಆದಂತ ಕಾರ್ಯಕ್ರಮಗಳಿದೆ ಅಲ್ಲ ಸರ್. ಈಗ ಬ್ರಹ್ಮಾವರದ ಸಕ್ಕರೆ ಕಾರ್ಖಾನೆ ಬಗ್ಗೆ ಕಾಂಗ್ರೆಸ್ ಒಂದೇ ಒಂದು ಮಾತಾಡಿಲ್ಲ. ಪಾಪ ರೈತ ಸಂಘದವರೆಲ್ಲ ಹೋರಾಟ ಮಾಡಿದ್ರು. ಬಿಜೆಪಿಯಲ್ಲಿ ಮುಖ್ಯವಾಗಿ ಕಾಣಿಸಿಕೊಂಡಂತ ಒಬ್ಬ ವ್ಯಕ್ತಿ ಬ್ರಹ್ಮಾವರದ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರು, ಅವರು ಚುನಾವಣೆ ಸಂದರ್ಭದಲ್ಲಿ ನೇರವಾಗಿ ಬಿಜೆಪಿ ಜೊತೆಗೆ ಓಡಾಡ್ತಿದ್ದಾರೆ ಯಾವುದೇ ಮುಲಾಜಿಲ್ಲದೆ. ಪ್ರಕರಣದ ಬಗ್ಗೆ ಒಂದೇ ಒಂದು ಮಾತಿಲ್ಲ ಕಾಂಗ್ರೆಸ್ ಇಂದ. ಎಲ್ಲಿದೆ ಕಾಂಗ್ರೆಸ್ ಉಡುಪಿಯಲ್ಲಿ? ಒಂದು ಪ್ರತಿಭಟನೆ ಪ್ರಸಾರ ಕಾಂಚನ ಒಂದು ಪ್ರತಿಭಟನೆ ಮಾಡಿದ್ರು. 19 ಕೋಟಿ ಅವ್ಯವಹಾರ ಬ್ರಹ್ಮವರ ಸಕ್ಕರೆ ಆಗಿದೆ, ಎಫ್ಐಆರ್ ಆಗಿದೆ. ಎಫ್ಐಆರ್ ಸರ್ಕಾರ ಮಾಡಿದಲ್ಲ, ಪ್ರೈವೇಟ್ ನವರು ಕೋರ್ಟಿಗೆ ಹೋಗಿ ಎಫ್ಐಆರ್ ಆಗಿದ್ದು, ಸರ್ಕಾರ ಮಾಡಿದಲ್ಲ. ಕೋರ್ಟಿಗೆ ಹೋಗಿ ಶುಗರ್ ಫ್ಯಾಕ್ಟರಿ ಮಾತ್ರ ಆಗಿದ್ದು. ಶುಗರ್ ಫ್ಯಾಕ್ಟರಿ ಹೇಳೋದು, ಶುಗರ್ ಫ್ಯಾಕ್ಟರಿಯಿಂದ 19 ಕೋಟಿ ಅವ್ಯವಹಾರ ಸರ್ಕಾರ ತನಿಖೆ ಮಾಡಿದಲ್ಲ. ಅಲ್ಲಿ ರೈತ ಸಂಘದವರು ಸ್ಥಳೀಯರು ಕೋರ್ಟಿಗೆ ಹೋಗಿ ಅದು ಎಫ್ಐಆರ್ ಆಗಿದೆ ಬಿಟ್ರೆ ಕಾಂಗ್ರೆಸ್ ಪಾರ್ಟಿ ಏನೂ ಮಾಡಲಿಲ್ಲ, ಸರ್ಕಾರ ಕೂಡ ಮಾಡಿಲ್ಲ. ನನಗೆ ಪ್ರತಾಪಣ್ಣ ಅವರು ಲೆಟರ್ ಮಾಡಿದ್ರು. ನಾನು ಲೆಟರ್ ನ ಒಂದು ರಾಜಣ್ಣನವರಿಗೂ ಮಿನಿಸ್ಟ್ರಿಗೆ ಎನ್ಕ್ವೈರಿ ಬಗ್ಗೆನೂ ನಾನು ಮಾಡಿದ್ದೆ, ಇದ್ರ ಬಗ್ಗೆ. ಆಮೇಲೆ ಸಿಎಂ ಬಗ್ಗೆನೂ ನಾನು ಮಾಡಿದ್ದೆ. ಯಾವ ಬಣನೇ ಇಲ್ಲ, ಕಾಂಗ್ರೆಸ್ ಬಣನೇ ಇರೋದು. ಕಾಂಗ್ರೆಸ್ ಬಣ ಬೈಂದೂರಲ್ಲೇ ಗೊತ್ತಾಗ್ತದಲ್ಲ ಯಾವ್ದು. ಕೊಲ್ಲೂರು ವಿಚಾರದಲ್ಲಿ ಎಷ್ಟು ಬಣ ಇರ್ತದೆ ಬೈಂದೂರಲ್ಲೇ ಗೊತ್ತಾಗ್ತಾ ಇದೆ. ಈಗ ಸುಬ್ರಹ್ಮಣ್ಯ ಶೆಟ್ಟರ್ ಒಂದು ಬಣ ಇತ್ತು, ಗೋಪಾಲ್ ಪೂಜಾರ್ದು ಒಂದು ಬಣ ಇತ್ತು. ಬಣ ನೋಡಿ, ಬಣ ಅಂತ ಒಬ್ಬ ಲೀಡರ್ ಅಂತ ಇರ್ತಾರೆ. ಈಗ ಆ ಲೀಡರ್ ಜೊತೆ 4 ಜನ ಇಟ್ಕೊಳ್ಳೋದ್ರ ಬಣ ಅಂತ ಹೇಳಲಿಕ್ಕೆ ಆಗುತ್ತಾ? ಫೈನಲಿ ವಿ ಆರ್ ಫ್ರಮ್ ಕಾಂಗ್ರೆಸ್ ಓನ್ಲಿ. 4 ಈಗ 4 ಇವರೇ ಪ್ರಜಾತ್ಮಕ, ಇವರೇ ನೋಡಿ ಡಿಕ್ಟೇಟರ್ಶಿಪ್ ಅಲ್ಲಿ ಇಲ್ಲ. ನಾವು ಪ್ರಜಾಪ್ರಭುತ್ವದಲ್ಲಿ ಇರುವಂತವ್ರು. ನಮ್ಮ ನಾಯಕರುಗಳಿಗೆ ಅವರವರ ಅನಿಸಿಕೆಗಳನ್ನ ಹೇಳುವಂತ ಸಂಪೂರ್ಣ ಸಹಕಾರ ಇದ್ದೇ ಇದೆ. ಆದ್ರೆ ಫೈನಲ್ ಡಿಸಿಷನ್ ತಗೊಳ್ತಾರೆ, ಅದ್ರ ಬಗ್ಗೆ ತಗೊಳ್ಬೇಕಾದ್ರೆ ಡೆಫಿನೆಟ್ಲಿ ಇರುತ್ತೆ. ಈಗ ಸರ್, ಈಗ ಓವರ್ ನೈಟ್ ನಾವೆಲ್ಲ ಯಾಕೆ ಕೇಳ್ತಿದೀವಿ ಕೇಳಿದ್ರೆ ಡೆಫಿನೆಟ್ಲಿ ಐ ಆಮ್ ವೆರಿ ಹ್ಯಾಪಿ. ಯಾರು ಉತ್ತರ ಕೊಡ್ತಿಲ್ಲ, ನೀವಾದ್ರೂ ಡೆಫಿನೆಟ್ಲಿ ಹಾಗೇನಿಲ್ಲ. ಐ ಆಮ್ ವೆರಿ ಹ್ಯಾಪಿ. ನೀವು ಎಷ್ಟೇ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಲಿಕ್ಕೆ ನಾನು ರೆಡಿ ಇರುವಂತದ್ದು. ಸರ್, ಈಗ ಕೊಲ್ಲೂರು ಬೋರ್ಡಿನ ಬಗ್ಗೆ ನನ್ನ ಗಮನಕ್ಕೆ ಬಂದಾಗ ನಾನು ಅದಕ್ಕೆ ಸಂಪೂರ್ಣವಾಗಿ ನನ್ನಿಂದ ಏನಾಗಬೇಕು ಅದನ್ನೆಲ್ಲದನ್ನು ನಮ್ಮ ರಾಜ್ಯದ ನಾಯಕರಿಗೆ ತಿಳಿಸಿದ್ದೀನಿ. ನನ್ನ ಬ್ಲಾಕ್ ಅಧ್ಯಕ್ಷರುಗಳ ಹತ್ರ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ, ನಿಮ್ಮ ಅನಿಸಿಕೆಗಳು. ಬಿಕಾಸ್ ನಾನೊಬ್ಬ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಕಾರ್ಯಾಧ್ಯಕ್ಷ. ನನ್ನ ಮುಖ್ಯ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಬ್ಲಾಕ್ ಅಧ್ಯಕ್ಷರು ನನಗೆ ಏನ್ ಹೇಳ್ತಾರೆ, ನನ್ನ ಜಿಲ್ಲಾಧ್ಯಕ್ಷರು ನನಗೆ ಹೇಳ್ತಾರೆ, ಅದನ್ನ ನನ್ನ ರಾಜ್ಯಾಧ್ಯಕ್ಷರಿಗೆ ಮುಟ್ಟುವಂತ ಕೆಲಸವನ್ನ ಸಂಪೂರ್ಣವಾಗಿ ನಾನು ಮಾಡಿದ್ದೀನಿ. ಇನ್ನೂ ಒಂದು ಸ್ಟೆಪ್ ಹೇಳಬೇಕು ಅಂತ ಹೇಳಿದ್ರೆ, ಸಂಬಂಧಪಟ್ಟಂತ ಬ್ಲಾಕ್ ಅಧ್ಯಕ್ಷರನ್ನ ನನ್ನ ರಾಜ್ಯಾಧ್ಯಕ್ಷರ ಜೊತೆ ಭೇಟಿ, ನಮ್ಮ ನಾಯಕರ ಜೊತೆ ಭೇಟಿನೂ ಸಹ ನಾನು ಮಾಡಿಸಿದ್ದೀನಿ. ದಟ್ ಇಸ್ ಐ ಡನ್. ಆಗೋದು ಬಿಡೋದು ಏನಾಗುತ್ತೆ ಅಂತ ಹೇಳಿದ್ರೆ, ರಾಜಕಾರಣದಲ್ಲಿ ಹಲವಾರು ವಿಧಗಳಿರುತ್ತೆ. ಈಗ ಸೆಂಚುರಿ ಹೊಡಿಬೇಕು ಅಂತ ಹೇಳಿದ್ರೆ ಸಿಕ್ಸರ್ ಇರುತ್ತೆ, ನೋ ಬಾಲ್ ಇರುತ್ತೆ, 1 ರನ್ ಇರುತ್ತೆ, 2 ರನ್ ಇರುತ್ತೆ ಸೆಂಚುರಿ ಆಗ್ಬೇಕಾದ್ರೆ. ಹಾಗಾಗಿ ಕಮಿಟಿ ಆಗ್ಬೇಕಾದ್ರೆ ಅಲ್ಲಿಂದ ಹೆಸರು ಬರ್ಬೋದು, ಇಲ್ಲಿಂದ ಹೆಸರು ಬರ್ಬೋದು. ಆದ್ರೆ ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ ಆಗಿ, ಒಳ್ಳೆ ಬೌಲರ್ ಆಗಿ ನನ್ನ ಕರ್ತವ್ಯ ಏನಿದೆ, ನನ್ನ ಜೊತೆ ಯಾರು ನನ್ನ ಫೀಲ್ಡಿಂಗ್ ಮಾಡ್ಲಿಕ್ಕೆ ನನ್ನ ಜೊತೆ ಇದ್ರಲ್ಲ ಸರ್, ಅವ್ರನ್ನ ವಾಯ್ಸ್ ಸಂಬಂಧಪಟ್ಟವರಿಗೆ ನಿಯಮಗಳನ್ನ ಹೇಳಿ ಕಾಯ್ದೆ ಅಧಿಕಾರವನ್ನ ನೀವು ತೆಗೆದುಕೊಳ್ತಿದ್ರಿ. ಅದನ್ನ ಈಗ CSC ಕೊಟ್ಟಿದ್ರಿ. ಈಗ ಸಿಬ್ಬಂದಿಗಳನ್ನ ಯಾರು ನೇಮಕ ಮಾಡೋದು? ಇದು ಪ್ರಾಬ್ಲಮ್ ಎಲ್ಲಿ ನೋಡಿ ಸರ್, ಒಂದು ಕಾನೂನು ಯಾಕೆ ಇನ್ನೊಂದು ಕಾನೂನು ಬರುತ್ತೆ ಅಂತ ಹೇಳಿದಾಗ, ಆ ಕಾನೂನನ್ನ ಯಾರು ಮಿಸ್ಯೂಸ್ ಮಾಡ್ತಾರೆ ಅವಾಗ ಈ ವಿಕೇಂದ್ರೀಕರಣ ಅಲ್ಲ. ಪ್ರಾಬ್ಲಮ್ ಏನಾಗುತ್ತೆ, ಈ ಅಧಿಕಾರವನ್ನು ಕೊಟ್ಟು ಕೂಡಲೇ ನನ್ನ ಅಕ್ಕನ ಗಂಡ, ನನ್ನ ತಂಗಿ ಗಂಡ, ನನ್ನ ಭಾವ, ನನ್ನ ಅಣ್ಣನ ನನಗೆ ಅಧಿಕಾರ ಮಾಡ್ತಾ ಇದ್ದೀನಿ ನಾನು. ಈಗ ನಮ್ಮ ಅದೇನಾಗುತ್ತೆ ಅಂತ ಹೇಳಿದಾಗ, 5,000 ಚಿಲ್ಲರೆ ನಮಗೆ ಗ್ರಾಮ ಪಂಚಾಯತಿ ಬರುತ್ತೆ ಈ ರಾಜ್ಯದಲ್ಲಿ. ಈಗ ಒಂದು ರೂಲ್ ಮಾಡ್ಬೇಕಂದ್ರೆ ಎಲ್ಲರಿಗೂ ಮಾಡ್ಬೇಕಾಗಿದೆ. ಒಬ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಕೊಳ್ಳಿ, ನನಗೆ ಮಂಗಳೂರಿಗೆ ಒಂದು ರೂಲ್, ಇನ್ನೊಂದು ರೂಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಇದ್ರ ಬಗ್ಗೆ ಎಲ್ಲ ನಾನು ಫೈಟ್ ಮಾಡಿರುವಂತವನೇ. ನಮಗೇನು ಉತ್ತರ ಬರುತ್ತೆ ಅಂತ ಹೇಳಿದ್ರೆ, ಒಂದು 25 ಎಕ್ಸಾಂಪಲ್ ಕೊಡ್ತಾರೆ. ಯಾರನ್ನ? ಅಕ್ಕನ ಗಂಡನ ಸೇರಿಸಿದ್ದಾರೆ ಅಲ್ಲಿ. ಸರ್ ಹೇಳ್ತೀನಿ ಕೇಳಿ, ಅಲ್ಲೇನಾಗಿದೆ, ಎಲ್ಲರೂ ಅದಕ್ಕೆ ವಿರೋಧ. ಪಂಚಾಯತಿ ಅವ್ರಿಗೆ ಕೊಟ್ಟು ಕೂಡ್ಲೆ ಅಂತ ಹೇಳಿದ್ರೆ ಆಮೇಲೆ ಓವರ್ ಸ್ಟಾಫಿಂಗ್ ಮಾಡ್ತಾ ಇದ್ದಾರೆ. ಓವರ್ ಸ್ಟಾಫಿಂಗ್ ಮಾಡಿ ಎಲ್ಲಿಂದ ಸಂಬಳ ಕೊಡೋದು ಅವರು? ಕೊನೆಗೆ ಈ ಪಂಚಾಯತಿಂದಲೇ ಕೊಡಬೇಕು. ಈಗ ಪಂಚಾಯತಿಲಿ ಏನಿದ್ರೆ, ಈಗ 5 ಜನ ತಗೊಳ್ಬೇಕು, 3 ಜನ ತಗೊಳ್ಬೇಕು ಅನ್ನಲ್ಲಿ 8 ಜನ 10 ಜನನ್ನು ತಗೊಂಡಿದ್ದಾರೆ. ನನ್ನ ಅಧಿಕಾರ ಇದ್ದಾಗ ನಾನು ಒಬ್ಬನ ತಗೊಳ್ತೀನಿ, ಇವ್ರಿಗೆ ಅಧಿಕಾರ ಬಂದಾಗ ಇನ್ನೊಬ್ಬರನ್ನು ತಗೊಳ್ತಾ ಇದ್ದೀನಿ. ಈ ಸಿಸ್ಟಮ್ ಬಂದಿರೋದ್ರಿಂದ ಈ ಪ್ರಾಬ್ಲಮ್ ಆಗ್ತಾ ಇರೋದು. ಅವಾಗ ಏನಾಗುತ್ತೆ, ನಮಗೂ ಅವ್ರ ಹತ್ರ ಮಾತಾಡ್ಬೇಕು, ಎಕ್ಸಾಂಪಲ್ ಸಮೇತ ನಮಗೆ ಹೇಳ್ತಾರೆ.
ಸೊ ಇದ್ರ ಬಗ್ಗೆ ಯಾಕೆಂದ್ರೆ ನಾನು ವಿಕೇಂದ್ರೀಕರಣ ಬಗ್ಗೆ ನಾನು ಓದಿರೋದು, ನಾನು ಮಾಡ್ತಿರೋದು, ನನ್ನ ಉಸಿರು ಮತ್ತೆಲ್ಲದು ಇದೆ. ಬಟ್ ಆದ್ರೆ ಏನಾಗುತ್ತೆ, ಈ ರೀತಿ ಆದಾಗ ಕೆಲವನ್ನ ನಾವು ಒಪ್ಕೊಳ್ಬೇಕಾಗುತ್ತದೆ. ಕಾಯ್ದೆಗಳಲ್ಲಿ ಇದೆ ಸರ್, ನೀವ್ ಹೇಳಿದ್ದು ಸರ್, ನೀವು ನನ್ನ ಹತ್ರ ಏನು ಜಗಳ ಆಡ್ತಾ ಇದ್ರೆ ನಾನು ಇದ್ರ 10% ಅವ್ರ ಹತ್ರ ಜಗಳ ಆಡ್ತೀನಿ ಅಲ್ಲಿ. ಪಂಚಾಯತಿ ನೀವು 10 ಲಕ್ಷ ಅನುದಾನ ಕೊಡ್ತಾ ಇದ್ರಿ ಹೌದು. ಸರ್ಕಾರದವರು 10 ಲಕ್ಷದಲ್ಲಿ 6 ಲಕ್ಷ ರೂಪಾಯಿ ಸಂಬಳಕ್ಕೆ ಹೋಗುತ್ತೆ. ಉಳಿದ 4 ಲಕ್ಷ ರೂಪಾಯಿ ಪಂಚಾಯತ್ ಸರ್ ಇದ್ರ ಬಗ್ಗೆ ಎಲ್ಲ ಧ್ವನಿ ಎತ್ತಿದೀವಿ ಸರ್. ಈಗ ಅವರು ಏನ್ ಹೇಳ್ತಾರೆ, ಸರ್ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಸಿ ವಾಟ್ ಇಸ್ ದ ಬೇಸ್ ಆಫ್ ದ ಪಂಚಾಯತ್ ರಾಜ್? ಏನ್ ಅರ್ಥ? ಪಂಚಾಯತ್ ರಾಜ್ ಏನ್ ಅರ್ಥಪ್ಪ ಆಯ್ತು ಅಂತ ಹೇಳಿದ್ರೆ, ನಿಮಗೆ ಒಂದು ಸಿಸ್ಟಮ್ ಆದ್ಮೇಲೆ ಯು ಶುಡ್ ಕಲೆಕ್ಟ್ ದ ಮನಿ ಫ್ರಮ್ ಲೋಕಲಿಟಿ ಅಂಡ್ ಯು ಲೋಕಲಿ ಯು ರನ್ ಇಟ್. ಈಗ ನೀರಿಗೆ ತೆರಿಗೆ ಹಾಕ್ಬೇಕು, ಮನೆಗೆ ತೆರಿಗೆ ಹಾಕ್ಬೇಕು, ಇದೆಲ್ಲ ಪಂಚಾಯತ್ ರಾಜಲ್ಲಿ ಬರುವಂತದ್ದು. ಯಾರಾದ್ರೂ ತೆರಿಗೆ ಹಾಕಕ್ ಬಿಡ್ತಾರ? ಯಾರಾದ್ರೂ ನೀರಿಗೆ ದುಡ್ಡು ಕಟ್ತಾರ? ಸಿ ಫ್ರಮ್ ವೇರ್ ವಿಲ್ ಕಲೆಕ್ಟ್ ದ ಮನಿ ಅಗೇನ್ ದಟ್ ವಿಲ್ ಗೋ ಫ್ರಮ್ ಅವರ್ ಓನ್ ಕಿಟ್ಟಿ. ನಮ್ಮಿಂದನೇ ದುಡ್ಡು ಕೊಡ್ಬೇಕು. ಈಗ ಮುಂಚೆ ಏನಾಗಿತ್ತು, 3 ವರ್ಷ 5 ವರ್ಷ ಆದ್ಮೇಲೆ ಈಚ್ ಪಂಚಾಯತ್ ಬಿಕಮ್ ಇಂಡಿಪೆಂಡೆಂಟ್. ಅವ್ರು ಕಲೆಕ್ಟ್ ಮಾಡಬೇಕು, ಅವ್ರು ಖರ್ಚು ಮಾಡಬೇಕು ಅನ್ನೋದಿತ್ತು. ಅವಾಗ ಏನಾಗುತ್ತೆ, ತೆರಿಗೆ ಜಾಸ್ತಿ ಮಾಡಬೇಕು, ನೀರಿಗೆ ವಾಟರ್ ಬಿಲ್ ಹಾಕ್ಬೇಕು, ಇದೆಲ್ಲ ಹಾಕ್ಲಿಕ್ಕೆ ಎಲ್ಲಿ ಬಿಡ್ತಾರೆ ಹೇಳಿ? ಯಾವ್ದಕ್ಕೂ ಬಿಡಲ್ಲ. ಈಗ ನನ್ನ ಹತ್ರನೇ ಎಲ್ಲರೂ ಕೇಳೋದು ಐ ಮಾಸ್ಕ್ ಲೈಟ್ ಕೇಳ್ತಾರೆ. ಐ ಮಾಸ್ಕ್ ಈಸ್ ಇಟ್ ವರ್ತ್? ಕರೆಂಟ್ ಬಿಲ್ ಯಾರಿಗೆ ಬರುತ್ತೆ? ಈಗ ನಾ ಪಂಚಾಯತಿಗೆ ಬರ್ಡನ್. ನಾನು ಎಲ್ಲರ ಹತ್ರ ಹೇಳ್ತೀನಿ, ದಯವಿಟ್ಟು ಐ ಮಾಸ್ಕ್ ತಗೊಂಡೋಗ್ಬೇಡಿ ಅಪ್ಪ, ನಿಮ್ಗೆ ಇಂಡೈರೆಕ್ಟ್ ಆಗಿ ಅದು ಬರ್ಡನ್ ನಿಮಗೆ. ಬಟ್ ಆದ್ರೆ ಇಲ್ಲ, ನಮ್ಗೆ ಐ ಮಾಸ್ಕ್ ಬೇಕು ಅಂತ ಕೇಳ್ತಾರೆ. ಸಿ ಇದೆಲ್ಲ ಕೆಲವೆಲ್ಲ ಡಿಬೇಟೇಬಲ್. ಆಲ್ ದಿಸ್ ಪಂಚಾಯತ್ಗಳಿಗೆ ಅಲ್ಲ ಸರ್, ಎಲ್ಲಿ ಮಾಡ್ಲಿಕ್ಕೆ ಆಗುತ್ತೆ? ಈಗ ಕರೆಂಟ್ ಬಿಲ್ ನಾವು ನೋಡ್ತೀವಿ. ನಾವು ಈಗ ಫಾರ್ ಎಕ್ಸಾಂಪಲ್ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟು ಜನ ಲೈಟ್ ಆಫ್ ಮಾಡ್ತಾರೆ ಸರ್? ಎಷ್ಟು ಜನ ನಲ್ಲಿಗಳನ್ನು ಬಂದ್ ಮಾಡ್ತಾರೆ ಸರ್? ಈಗ ನಾವು ಹೋಗೋದ್ರೊಳಗೆ 24 ಗಂಟೆ ಪಂಪ್ಗಳು ರನ್ ಆಗ್ತಾನೆ ಇರುತ್ತೆ, ಕರೆಂಟ್ ಇಲ್ಲ ಅಂತ ಹೇಳಿದಾಗ. ಸಿ ನಾನು ಹೇಳಿಲ್ಲ, ಅನ್ಲೆಸ್ ಅಂಡ್ ನನಗೆ ಆ ಅವೇರ್ನೆಸ್ ಬರ್ದೇ ಇದ್ರೆ, ಆ ಅಧಿಕಾರಿಗೆ ಅವೇರ್ನೆಸ್ ಬರ್ದೇ ಇದ್ರೆ, ಆ ಎಲೆಕ್ಟೆಡ್ ಮೆಂಬರ್ಸ್ ಅವೇರ್ನೆಸ್ ಬರ್ದಿದೆ, ದಿಸ್ ಆಲ್ ನಾಟ್ ಸಾಲ್ಯೂಬಲ್ಸ್. ಕೆಲವು ಕಡೆ ಈಗ 24 ಗಂಟೆಯಲ್ಲಿ ಸ್ವಿಚ್ ಮಾಡಿ ಆನ್ ಹೋಗಿದ್ರೆ ಅದ್ ನೀರು ಹೋಗ್ತಾನೆ ಇರುತ್ತೆ ಪಂಚಾಯತಿಯಿಂದ. ನನಗೆ 1 ಬಕೆಟ್ ನೀರು ಬೇಕು, ನನಗೆ 1 ಬಕೆಟ್ ತೆಗಿಲಿಕ್ಕೆ ನಾನು 100 ಬಕೆಟ್ ವೇಸ್ಟ್ ಮಾಡ್ತೀನಿ. ಎಷ್ಟೋ ಎಷ್ಟೋ ಜನ ಪಂಚಾಯತಿ ನೀರನ್ನ ತೋಟಕ್ಕೆ ಬಿಟ್ಕೊಂಡಿರ್ತಾರೆ, ತೆಂಗಿನ ಮರಕ್ಕೆ ಬಿಟ್ಕೊಂಡಿರ್ತಾರೆ. ಇದೆಲ್ಲ ನಾವು ನೋಡ್ತಾ ಇದ್ದೇವೆ. ಅದ್ ನೆಕ್ಸ್ಟ್ ಮಾತಾಡೋಣ. ಮತ್ತೆ ಇಲ್ಲ ಸರ್, ಇಲ್ಲ, ರೆಕ್ಟಿಫೈಡ್. ಅದೆಲ್ಲ ಒಂದು ಕಂಟೆಂಟ್ ಇಂದ ಒಂದು ಕಂಪ್ಲೇಂಟ್. ನಿಮ್ಮಲ್ಲಿ ಒಂದು ವ್ಯವಸ್ಥೆ ಇಲ್ವಾ? ಒಂದು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಅದು ನೋಡ್ಕೊಳ್ಬೇಕು, ಅದಕ್ಕೆ ಕಂಟೆಂಟ್ ಬೇಕು. ಆ ಕಾಂಗ್ರೆಸ್ ನಲ್ಲಿ ಅಂತ ಒಂದು ಪದ್ಧತಿ ಇಲ್ವಾ ಕೇಳು? ಅದೇ ಬಿಜೆಪಿ ಸಿಕ್ಕಿದ್ರೆ ಬಿಡ್ತಿದ್ರ? ಲೀಗಲ್ ಸೈಡ್ ಇಲ್ವಾ ನಿಮ್ಗೆ? ಹಾಗಾದ್ರೆ ಅಲ್ಲ, ಅದೇನು NCL ತಗೊಂಡಿದ್ರು, ಒಂದು ಕಂಪ್ಲೇಂಟ್ NCL ಕೊಡ್ತಾರೆ ಅಂತ ಹೇಳಿದ್ರೆ ಅದು ನಿಮ್ಮ ಕಾಂಗ್ರೆಸ್ಗೆ ಒಂಥರ ಇದಲ್ವಾ? ಅದು ಏನಾಗುತ್ತೆ ಗೊತ್ತಾ ಸರ್, ಒಬ್ಬರು ಮಾತಾಡಿದ ಕೂಡಲೇ ನಾವು ಕಂಪ್ಲೇಂಟ್ ಅದೆಲ್ಲ ನೀವು ಹೇಳೋ ಮಾತು ನಾವು ಬಿಜೆಪಿ ಅಷ್ಟರ ಮಟ್ಟಿಗೆ ಕೆಳಗಿಳಿಯೋದಿಲ್ಲ ಅಂತ ಎಲ್ಲವಕ್ಕೂ 100%. ನಾವು ಅವರ ಮಟ್ಟಕ್ಕೆ ರಾಜಕಾರಣದಲ್ಲಿ ಅಧಿಕಾರದಲ್ಲಿ ಇರ್ತೀವೋ ಬಿಡ್ತೀವೋ ಆ ಮಟ್ಟಕ್ಕಂತೂ ಹೋಗಲ್ಲ. ಅಧಿಕಾರ ಸಿಗಬೇಕು ಅಂತ ಹೇಳಿ ಏನ್ ಬೇಕಾದ್ರೂ ಮಾಡಿದ್ರೇನು ಪರ್ಸನಲಿ ಮಾಡೋದನ್ನ ಖಂಡಿತವಾಗಿ ಮಾಡ್ತೀವಿ. ಯಾವ ರೀತಿ ಮಾಡ್ಬೇಕು ಅನ್ನೋದು ಇರುತ್ತಲ್ಲ ಸರ್. ಈಗ ಯಾವ ರೀತಿ ಮಾಡ್ಬೇಕು ಅನ್ನೋದು ಆ ರೀತಿ ನಾವು ಮಾಡೇ ಮಾಡ್ತೀವಿ. ಬಿಜೆಪಿಯನ್ನು ಸೋಲಿಸುವ ಮೂಲಕ ಈ ದೇಶದ ಜನರು ಬಹಳ ಸ್ಪಷ್ಟವಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಈ ಧರ್ಮದಲ್ಲಿ ಈ ರಾಜಕಾರಣವನ್ನು ಬೆಳೆಸೋದಿಲ್ಲ. ಧರ್ಮನೇ ಬೇರೆ, ರಾಜಕಾರಣನೇ ಬೇರೆ ಅಂತ ಹೇಳಿ ಮೊನ್ನೆ ನಡೆದಂತ ಹಿಮಾಚಲ ನಡೆದಂತ ಬದ್ರಿನಾಥ್ ಇದರಲ್ಲಿ ಚುನಾವಣೆಯಲ್ಲಿ ಅಲ್ಲಿ ಸಹ ಬಿಜೆಪಿ ಅವರಿಗೆ ಸೋಲಾಯಿತು. ಅಲ್ಲೂ ಹೇಳ್ತಾ ಇದ್ರಲ್ಲ, ಇವ್ರು ಹೋಗಿ ಮೆಡಿಟೇಷನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಒಬ್ಬ ಪ್ರಧಾನಮಂತ್ರಿ ಆದವರು ವೈಯಕ್ತಿಕವಾಗಿ ಯಾರು ಏನ್ ಬೇಕಾದ್ರೂ ಮಾಡ್ಬೋದು, ಅದ್ರ ಬಗ್ಗೆ ನಮ್ದು ಯಾವುದೇ ಟೀಕೆ ಇಲ್ಲ. ಆದ್ರೆ ಒಂದು ಸ್ಥಾನವನ್ನ ಅಲಂಕರಿಸಿದ ನಂತರ ಕಾನ್ಸ್ಟಿಟ್ಯೂಷನ್ ಪವರ್ ಬಂದಾಗ ನೀವೆಲ್ಲರನ್ನು ಒಂದೇ ತರ ನೋಡ್ಬೇಕು. ಅದರಲ್ಲೂ ಈ ಸಲ ಪ್ರಧಾನಮಂತ್ರಿಗಳ ಚುನಾವಣೆ ಪ್ರಚಾರ ಭಾಷಣ ಯಾಕೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಬಹುಶಃ ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಸಹ ನಾವು ಆ ರೀತಿ ಮಾಡ್ಲಿಕ್ಕಿಲ್ಲ. ಅಷ್ಟು ನಾವು ದ್ವೇಷಗಳನ್ನ ಮಾಡ್ಲಿಕ್ಕಿಲ್ಲ. ಅವ್ರು ಯಾವುದೇ ಜಾತಿ ಇರ್ಬೋದು, ಯಾವುದೇ ಮತ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ನಾವು ಸೋಲ್ತೀವೋ ಗೆಲ್ತೀವೋ ಇತ್ತು ಅಂತ ಹೇಳಿದ್ರು ನಾವು ಆ ಜಾತಿ ಮತ ಧರ್ಮಗಳ ಚುನಾವಣೆಯನ್ನು ನಿಲ್ಲಿಸ್ಲಿಕ್ಕಿಲ್ಲ. ಇವರು ಆ ಮಟ್ಟಕ್ಕೆ ಸಹ ಹೋದ್ರು. ದುರಾದೃಷ್ಟ ಎಲೆಕ್ಷನ್ ಕಮಿಷನ್ ಅನ್ನೋದು ಕಣ್ಣು ಮುಚ್ಕೊಂಡು ಅವ್ರು ಏನು ಬಾಯಿನೇ ಬಿಡ್ಲಿಲ್ಲ. ಅದಕ್ಕೆ ಸರ್ಟಿಫಿಕೇಟ್ ಅನ್ನ ರಾಷ್ಟ್ರಪತಿ ಹತ್ರ ಕೊಡಿಸ್ತಾರೆ. ಈ ಸಲ ನಮ್ಮ ಚುನಾವಣೆಯನ್ನು ಅತ್ಯಂತ ಒಳ್ಳೆ ರೀತಿಯಲ್ಲಿ ಮಾಡಿದೆ ಅಂತ ಹೇಳಿ ಒಬ್ಬರು ಸರ್ಕಾರ, ಈ ಸರ್ಕಾರ ನಮ್ಮ ರಾಷ್ಟ್ರಪತಿ ಹತ್ರ ಒಂದು ಸರ್ಟಿಫಿಕೇಟ್ ಅನ್ನು ಕೊಡಿಸುವಂತ ಕೆಲಸವನ್ನು ಮಾಡ್ತಾ ಇದೆ.
ಇದನ್ನೆಲ್ಲ ಯಾಕೆ ವಿಷಯನ ಹೇಳ್ತಾ ಇದ್ದೀವಿ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವ ಗಟ್ಟಿ ಆಗ್ತದೆ ಅನ್ನೋ ಒಂದು ನಂಬಿಕೆ ಈ ಚುನಾವಣೆಯಲ್ಲಿ ನಮಗೆ ಬಂದಿದೆ. ನಮಗೂ ಯಾಕೆಂತಂದ್ರೆ ಯಾವ ಮಾಧ್ಯಮಗಳನ್ನು ನೋಡಿದಾಗ, ಯಾವ ಪತ್ರಿಕೆಗಳನ್ನು ನೋಡಿದಾಗ ಎಲ್ಲರೂ ಏನ್ ಹೇಳ್ತಾ ಇತ್ತು ಅಂತ ಹೇಳಿದ್ರೆ, ಈ ಸಲ ಏನು ಸಂಪೂರ್ಣವಾದ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಬಿಜೆಪಿಗೆ ಯಾರ ಸಹಕಾರವೂ ಬೇಡ, ಕಾಂಗ್ರೆಸ್ ವಿರೋಧ ಪಕ್ಷನೇ ಇರೋದಿಲ್ಲ ಭಾವನೆಯನ್ನು ಇಟ್ಟಿದ್ರು. ಆದ್ರೆ ಯಾವುದೇ ವರದಿಗಳು ಬಂದ್ರು ಜನ ವರದಿಗಳನ್ನ ಸುಳ್ಳು ಮಾಡಿ ಇವತ್ತು ಒಂದು ವಿರೋಧ ಪಕ್ಷವನ್ನು ಕೊಟ್ಟಿದ್ದಾರೆ. ಯಾವ ರಾಹುಲ್ ಗಾಂಧಿ ಅವರನ್ನ ಪಪ್ಪು ಅಂತ ಹೇಳ್ತಾ ಇದ್ರು, ಬಾಲ ಬುದ್ಧಿ ಅಂತ ಹೇಳ್ತಿದ್ರು, ಇವತ್ತು ಲೋಕಸಭೆಯಲ್ಲಿ ಅವರನ್ನ ಹೆದರಿಸ್ಲಿಕ್ಕೆ ಅವರ ವಿರುದ್ಧ ಮಾತಾಡುವಂತ ಶಕ್ತಿನ ಇವತ್ತು ಬಹುಶಃ ಪ್ರಧಾನಮಂತ್ರಿ ಸಹಿತ ಎಲ್ಲ ಅವರ ಮಂತ್ರಿ ಮಂಡಲಗಳು ಕಳ್ಕೊಂಡಿದ್ದಾರೆ. ನಾನು ಲೋಕಸಭೆಯ ದಿನಚರಿಗಳನ್ನ ಅವಾಗವಾಗ ನೋಡ್ತಾ ಇರ್ಬೇಕಾದ್ರ ಕೆಲವರು ಮಾತಾಡೋದು ನೋಡ್ಬೇಕಾದ್ರ ವಿರೋಧ ಪಕ್ಷದವರು ಮಾತಾಡ್ಬೇಕಾದ್ರೆ ಎಷ್ಟು ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ, ಹೌದಪ್ಪ ಈ ದೇಶದಲ್ಲಿ ಈಗ ಪ್ರಜಾಪ್ರಭುತ್ವ ಇದೆ, ಗಟ್ಟಿ ಇದೆ, ನಮ್ಗೆ ಇಲ್ಲಿಂದ್ರೆ ನಾವೆಲ್ಲ ಒಂದು ಆಶಾ ಭಾವನೆಯನ್ನೇ ಕಳ್ಕೊಂಡ್ಬಿಟ್ಟಿದ್ವಿ. ಎಲ್ಲಿ ಡಿಕ್ಟೇಟರ್ಶಿಪ್ ಬರುತ್ತೋ, ಯಾಕಂದ್ರೆ ಇವರ ಸ್ಲೋಗನ್ಗಳು ಅದೇ ರೀತಿ, ಒನ್ ನೇಷನ್ ಒನ್ ರೇಷನ್, ಆಮೇಲೆ ಒನ್ ಲಾ, ಇವ್ರದೆಲ್ಲ ಇತ್ತಲ್ಲ, ಅದೆಲ್ಲ ಎಲ್ಲಿ ಡಿಕ್ಟೇಟರ್ಶಿಪ್ ಕಡೆ ಬರುತ್ತೋ ಅನ್ನೋದಿತ್ತು. ಆದ್ರೆ ಈ ಸಲದ ನಮ್ಮ ಲೋಕಸಭೆಯಲ್ಲಿ ಕೆಲವು ವಿರೋಧ ಪಕ್ಷದ ಯುವ ನಾಯಕರುಗಳನ್ನು ನೋಡ್ಬೇಕಾದ್ರೆ ಇಲ್ಲ, ಪ್ರಜಾಪ್ರಭುತ್ವ ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನೋ ಒಂದು ಆಶಾಭಾವನೆ ನಮಗಿದೆ. ಬಹುಶಃ ನಾವು ಇನ್ನೂ ಹೆಚ್ಚಿನ ಸ್ಥಾನಗಳನ್ನ ಈ ಕರ್ನಾಟಕದಲ್ಲಿ ನಾವು ಬಯಸಿದ್ವಿ, ಆದ್ರೆ ಆಗ್ಲಿಲ್ಲ. ಆದ್ರೆ ಕರಾವಳಿ ಕ್ಷೇತ್ರವನ್ನ ನಾನು ತಗೊಂಡ್ಬೇಕಾದ್ರೆ ಇಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷದ ಹಿನ್ನಡೆ ಆಗಿದೆ. ಅದನ್ನ ಒಪ್ಕೊಳ್ಳೇಬೇಕಾಗಿದೆ. ಯಾಕೆ ಕಾರಣ ಅಂತಂದ್ರೆ, ಇಲ್ಲಿ ಜಾಸ್ತಿಯಾಗಿ ಧರ್ಮಾಧಾರಿತವಾದಂತ ಒಂದು ಬೀಜಗಳನ್ನ ಬಹಳ ಹಿಂದಿನಲ್ಲೇ ಬಿಚ್ಚಿದ್ದಾರೆ. ಕಳೆದ ಒಂದು 20-30 ವರ್ಷಗಳಿಂದ ಈ ಧರ್ಮಾಧಾರಿತದ ಬೀಜವನ್ನ ಬಿಚ್ಚಿದ್ರು. ಮತ್ತು ಮುಂದಿನ ದಿನಗಳಲ್ಲಿ ಯಾಕೆಂದ್ರೆ ರಾಜ್ಯ ಮತ್ತು ರಾಷ್ಟ್ರದ ಈ ಬದಲಾವಣೆಯಲ್ಲಿ ಈ ಮನೋಭಾವನೆಯನ್ನು ಮತ್ತೆ ಬದಲಾಯಿಸಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ, ನಾನು ಹೇಳ್ತಾ ಇರೋದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಜಾತ್ಯತೀತವಾಗಿ ಬಂದಂತದ್ದು, ಬಡವರು, ಶ್ರೀಮಂತರು ಅಥವಾ ದಲಿತರು ಯಾವುದೇ ಇಲ್ಲದೆ ಎಲ್ಲರೂ ಸಮಾನವಾಗಿ ನೋಡ್ತಾ ಇರುವಂತದ್ದು ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೋ ಅಂತ ಭಾವನೆ ಇದೆ. ನನಗೆ ಜವಾಬ್ದಾರಿ ಇದೆ ಕಾರ್ಯಾಧ್ಯಕ್ಷನಾಗಿ, ಹಾಗಾಗಿ ಐ ಕ್ಯಾನ್ ಗಿವ್ ಎ ಡೈರೆಕ್ಷನ್ ಟು ದ ಮಿನಿಸ್ಟರ್ಸ್. ಸೊ ಡೆಫಿನೆಟ್ಲಿ ಮಾನ್ಕಾಡ್ ವೈದ್ಯ ಅವರನ್ನ ತಾವೇನು ಇದಕ್ಕೆ ಹೇಳಿದಿರಾ ಇಲ್ಲಿ ಒಂದು ಮೀಟಿಂಗ್ ಕರೆಸುವಂತ ವ್ಯವಸ್ಥೆ ನಾನು ಮಾಡ್ತೀನಿ. ಮತ್ತೆ ಜಿಲ್ಲಾ ಮಂತ್ರಿ ಅವರಿಗೂ ಸಹ ನಾನು ಇವತ್ತು ಮಾತಾಡಿ ಹೌದಾ, ಥ್ಯಾಂಕ್ ಯು ಎಲ್ರಿಗೂ.